ಇಲ್ಲಿಗೆ ಬಂದಿರಲು ಕಾರಣವೇನು? ತಮ್ಮ ವಿಚಾರವನ್ನು ತಿಳಿಸಬೇಕು ರಾಜ ರವಿಕೋಟಿ ತೇಜ. ಆಯ್ಕೆ ಹೌದು ರಾಜ. ನಿನ್ನೆಯ ದಿನ ಧರ್ಮರಾಯನು ಸುಖದೂತ್ಯವನ್ನಾಡಿ ಪಾಂಡವರೈವರನ್ನು ಸಕಲ ಐಶ್ವರ್ಯವನ್ನು ಮತ್ತು ನಿಮ್ಮ ರಾಣಿಯನ್ನು ಸೋತಿರುವನು. ಆದ ಕಾರಣ ನಿಮ್ಮ ರಾಣಿಯಳಾದ ದ್ರೌಪದಿಯನ್ನು ಮತ್ತು ನಿನ್ನನ್ನು ಎಳೆದೊಯ್ಯಲು ಬಂದಿರುವನೇನಾಗಬೇಡಿ. ಮಾತೆ ಸಖಿಮಣಿ ಏನೆಂದು ಹೇಳಲಿ ಮಾತೆ? ಏನು ಸಖಿ? ದೂತ ಮಖದಲ್ಲಿ ತಮ್ಮನ್ನು ಮತ್ತು ತಮ್ಮ 5 ಮಂದಿ ಪಾಂಡವರನ್ನು ಸೋತಿರುವನಂತೆ ಮಾತೆ, ಮತ್ತು ತಮ್ಮ 5 ಮಂದಿ ಪಾಂಡವರನ್ನು ತಮ್ಮನ್ನು ಎಳೆದುಕೊಂಡು ಹೋಗಲು ಬಂದಿರುವನಂತೆ ಮಾತೆ. ಜಗನ್ವಿಖ್ಯಾತಿ ಅಮ್ಮ ಸಖಿಮಣಿ ಜನನಿ. ಧರ್ಮಜನು ಜೂಜ ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನು. ಅಯ್ಯೋ ನಮಗೆ ಕುಂದು ಬಂದು ಒದಗಿತು. ಹೌದು ಮಾತೆ. ಇದಕ್ಕೆ ಗತಿ ಏನು ಮಾಡಲಿ ಸಖಿ ಸುಬ್ರಾಮ್ ಸಮಕಿ? ಕನ್ಯಾಡ ಗ್ರಾಮದಾಗ ಈಶ್ವರ ಗುಡಿ ಐತಿ, ಒಂದ್ 5 ವಾರ ನಡ್ಕೊಂಡ್ರೆ ಬೆಗೆರ್ತೈತಿ ಅವ. ಅಪ್ಪ ಮೈದುನಾಶಿಕಾಮಣಿ ಮೈದುನಾಶಿಕಾಮಣಿ ನೀನಿಲ್ಲಿಗೆ ಬಂದ ಕಾರಣವೇನು? ಮೈದುನನು ಮಗನ ಸಮಾನವೆಂದು ಶಾಸ್ತ್ರವಿರುವುದು. ನೀನು ಬಂದ ಕಾರಣವೇನು ಮೈದುನಾಶಿಕಾಮಣಿ ಧೀಮಣಿ? ಮೈದುನ ನಿನ್ನ ಪ್ರಾಣನಾಥನಾದ ಧರ್ಮಜನು ಸುಖ ದೂತ್ಯ ಮುಖದಲ್ಲಿ ನಿನ್ನನ್ನು ಮತ್ತು ಭೀಮಾರ್ಜುನ ನಕಲ ಸಹದೇವರನ್ನು ಸೋತು ಮತ್ತು ನಿನ್ನನ್ನು ಸೋತು ಕುರಪತಿ ವಶ ಮಾಡ್ತಾನೆ. ಈ ಕ್ಷಣದಲ್ಲಿ ಮಂಚವನಿಯ ಪಾಂಚಾಲಿ ಈ ಕಾಲದಲ್ಲಿ ಕೌರವನ ಅರಮನೆಯಲ್ಲಿ ದಾಸಿಯಾಗಿರುವೆಯಾ, ಇಲ್ಲವೇ ಕುರಪತಿಯ ಕೂಡ ಸರಸಲಾಪದಿಂದಿರುವೆಯಾ? ಈ ಎರಡರಲ್ಲಿ ನಿನಗೆ ಯಾವುದು ಸಮ್ಮತವೇ? ಜಗಮತೆ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ ಹಾಗೆ ಪಾಂಚಾಲಿ ವಾದಿಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಪತಿಯಾದ ಧರ್ಮಜನು ಜೂಜು ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಆಯ್ಕೆ ಪಾಂಚಾಲಿ ಮೈದುನ ತನ್ನನ್ನು ಸೋತ ಮೇಲೆ ನಿನ್ನನ್ನು ಸೋತಿರುವನೇ ಪಾಂಚಾಲಿ. ಈ ದುಡುಕುತನವ ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಪಾಂಚಾಲಿ? ಮಾಡಿ ನೋಡು ಮೈದುನಾಶಿಕಾಮಣಿ ಧೀಮಣಿ. ಎಲೆ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ಎಲೆ ಪಟಲಾದರೆ ನಿನ್ನ ಚಾಟ ನೋಡಿ ನಾನು ಪಾಲಿಸುವನಲ್ಲ. ನೀಟಾದ ಕುರುಕುಲಕ್ಕೆ ಮೇಟಿಯ ನಿಪ ನಮ್ಮನ ನಿರ್ಘಟವಾದ ಅಪ್ಪನ ಪ್ರಕಾರ ಗಪ್ಪನ ನಿನ್ನನ್ನು ಎಳೆದೊಯ್ದ. ಒಪ್ಪಿಸಿದ ಮೇಲೆ ತಪ್ಪು ಒಪ್ಪುಗಳಲ್ಲಿ ಬುದ್ಧಿವಂತರು ಒಪ್ಪಾಗಿ ಉತ್ತರ ಕೊಡೋಣ. ಬಾಬಾ ಬಿಡುಗಲ ನಾರಿ ಹಿಡಿ ಹಿಡಿ ನಮ್ಮ ನಗರಕ್ಕೆ ದಾರಿ ಮುಟ್ಟದೀರೇಲ ದೊರುಳ ದೂರ ಸರಿಯ ಲೋ ಮೈದುನ ದ್ರೌಪದಿ ನನ್ನನ್ನು ಮುಟ್ಟುವುದು ನಿನಗೆ ನೆಟ್ಟಗಾಗಿ ತೋರುವುದೇ? ಯಾತಕ್ಕೆ ತೋರೋದಿಲ್ಲ ಪಾಂಚಾಲಿ? ಮುಟ್ಟಿದಾರೆನ್ನುಸಿರು ನೀನಾಗೆ. ಮೈದುನ ಪಾಂಚಾಲಿ ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಮುಟ್ಟಿದಾರೆನ್ನುಸಿರು ನೀನಾಗೆ ತಟ್ಟದೇನೇಲೋ ಗಂಡ ದೂರ ಸರಿಯ ಲೋ ಮೈದುನ ಪಾಂಚಾಲಿ ನಿನ್ನನ್ನು ಮುಟ್ಟಿದ್ರೆ ಆಗೋ ಕೆಟ್ಟ ಕಾರ್ಯವೇನು? ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಪಾಂಚಾಲಿ ಋತುಮತಿಯಾಳಾದ ಪತಿರತೆಯ ನೆರೆದ ಸಭೆಗೆ ಕರೆವಾರೆ ನಿಲು ಅತಿ ದೂರಾತ್ಮಕ ನಿನಗೆ ಕಾಣುವುದೇ
ಯಾಕಪ್ಪ ಮೈದುನ? ಆಯ್ಕೆ ಪಾಂಚಾಲೆ ಋತುಮತಿಯಾಗಿರುವ ಎನ್ನಂಥ ಪತಿರತಿಯನ್ನು ಈ ನೆರೆದಿರುವ ಸಭೆಯಲ್ಲಿ ಕರೆಯುವುದು ನ್ಯಾಯವೇ? ಏನು ಋತುಮತಿಯಳಾದರೆ ನಮ್ಮ ಅಣ್ಣನಿಗೆ ಸಂತೋಷವಾಯ್ತು. ಕೇಡು ನಿನ್ನ ಬೆನ್ನಿನ ಮೇಲೆ ಕಾದು ಕುಳಿತಿದೆ ಎಂದು ತಿಳಿ. ಅದೆಂತ ಕೇಳು ಬಂದಿರೋ ಚಿಂತೆ ಇಲ್ಲ, ನಿನ್ನನ್ನು ಬಿಡುವುದಿಲ್ಲ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಮೈದುನ ಶಿಖಾಮಣಿ ಧೀಮಣಿ. ಆಯ್ಕೆ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಮೈದುನ, ಎಷ್ಟು ಮಾತುಗಳನ್ನ ಬಲನಿಷ್ಠೆಯಿಂದ ಆಡ್ತಿ, ನಿನ್ನ ಮುಟ್ಟಿದರೆ ಆಗುವ ಕೆಟ್ಟ ಕಾರ್ಯವೇನೋ? ಏ ಪಾಂಚಾಲೆ ಮೈದುನ, ಪಟ್ಟದರಸನಾದ ನಮ್ಮಣ್ಣನಿಗೆ ಇಷ್ಟವಾದ ಪಟ್ಟದ ರಾಣಿಯಾಗು. ಸೈ ಬಲ ಬಲ ಬಲ. ಇಲ್ಲೇ ನಿಂಬೆ ಹಣ್ಣಿನ ಬಣ್ಣದವಳೇ, ಮೈದುನ, ನಿನ್ನ ಬಣ್ಣದ ಮಾತಿಗೆ ನಾನೇನು ಬಿಟ್ಟು ಹೋಗುವನಲ್ಲ, ನೀನು ಎಷ್ಟು ಹೇಳಿದ್ರೆ ನಾನು ಕೇಳುವನಲ್ಲ. ಇಲ್ಲೇ ಪಾಂಚಾಲೆ, ಮುಂಬರಿದ ಸಂಭ್ರಮದಿಂದ ಕೇಳು ಕಾಣಿನೇ, ನೀನು ಋತುಮತಿಯಳಾದರೆ ನಮ್ಮ ಮನನಿಗೆ ಸಂತೋಷವಾಯಿತು. ಈಗ ಬೆದಗಾಲವಾಗಿದೆ. ಸದಮಲ ಶೌರ್ಯನಾದ ನಮ್ಮಣ್ಣನ ಸದನಕ್ಕೆ ಬಂದು ಮದನಕ್ಕೊಂದು ತೃಪ್ತಿಗೊಸ ಭಾರ್ಯ ಮತಗಾಚ ಕಾಮಿನಿ, ಆಗ ನಮ್ಮ ರಾಜಭೋಗವನ್ನು ನಿನ್ನದಾಗು ಮಾಡಿವನು. ನಳಲ ಆಲೋಚನೆ ತಿಳಿದು ನೋಡಿದ್ರ ಆಲೋಚನೆ. ಇಲೋ ಮೂರ್ಖನೇ, ಮೂರ್ಖಳೆ, ನಿನಗೇನು ಕೇಡುಗಾಲ ಬಂದಿರುವುದು? ಕೇಡು ಬಂದರೆ ಚಿಂತೆ ಇಲ್ಲ, ನಿನ್ನ ಬಿಡುವುದಿಲ್ಲ. ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಅರಸರೈವಾರಲ್ಲದೆ ಪರ ಪುರುಷಾರರಿಯ ದವಳ ಕೂಡ ಪುರುಳ ತನದ ನೆನಿತು ನಿನ್ನಗೆ. ಲೋ ಬಣ್ಣನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಮಗಳು. ದುಶ್ಯಾಸನ, ದುರ್ಮಾರ್ಗಗಳಾದ ದ್ರೌಪದಿ, ಚಂಡಬಲರು ದಂಡರಾದ ಪಾಂಡವರು ಗಂಡರು ಐವರಲ್ಲದೆ ಪರ ಪುರುಷರ ನಿರನ್ನರಿದ ಎನ್ನ ಕೂಡ ಸರಸವಾಡುವುದು ನಿನಗೆ ತರಬಲ್ಲ. ನಿನ್ನ ಗಂಡರು ನಮ್ಮ ಅಣ್ಣನ ಕಾಲ ಕೆಳಗಡೆ ಬಿದ್ರು ನೋಡು. ಈ ಸಭಾಸಜ್ಞನವರು ನಿನ್ನನ್ನು ಮೆಚ್ಚಲಾರರು. ಅದು ಯಾತಕ್ಕೆ ಸುಂದರ? ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಆಯ್ಕೆ ಪಂಕಜ ನೇತ್ರಿ, ಈ ಬೆಂಕದ ಮಾತುಗಳನ್ನ ಜಂಕರ್ಷ ನುಡಿಯಬೇಡ. ನಿನ್ನ ಪುಣ್ಯಕ್ಕೆ ಈಡಲ್ಲ ನೋಡ ದ್ರೌಪದಿ. ದುಷ್ಟರಾಯರಂ ನಷ್ಟಗೊಳಿಸಿದ ನಮ್ಮಣ್ಣನ ಇಷ್ಟವಾದ ಪಟ್ಟದ ರಾಣಿಯಾಗೋ. ಸೈ ಬಲ ಬಲ ಬಲ. ನಿನ್ನಂತ ಭಾಗ್ಯವತಿ ಈ ಲೋಕದಲ್ಲೇ ಯಾರು ಇಲ್ಲ. ಇಲ್ಲಿ ಹೇ ಪಾಂಚಾಲೆ, ಇಲೋ ಪಾಪಾತ್ಮನಿ, ನಿನ್ನ ಗಂಡರಾದ ಬಂಡ ಪಾಂಡವರು ಭೂಮಂಡಲೇಶ್ವರಿಗೆ ವಶರಾಗಿ ದಿಂಡಗೆಟ್ಟು ಎಂಡರಾಯರ ಮಂಡಲದಲ್ಲಿ ಮಂಡ ಎತ್ತದಂತೆ ಹೆಸರುಗೊಂಡಿರೋರು. ನೋಡಿ ನೋಡು ಪಾಂಚಾಲಿ ವೈಮಾಲಿ. ಇಲೋ ಮೂರ್ಖನೇ, ಇಲ್ಲೇ ಮೂರ್ಖನೇ, ಮತ್ತೆ ಹೇಳುವಿನಿ ಕೇಳು. ಚೆನ್ನಾಗಿ ಮಗಳ. ವಾಸುಕೇಶ ಶಯನ ಶ್ರೀಭಿ ಮೇಷ ಕಂಡ ರೀ ಸಮಾಯದಿ ನಾಶ ದೈವ ನಿನ್ನ ಮೂಲವ. ಇಲ್ಲೇ ಪಾಂಚಾಲಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ದುರ್ಮಾರ್ಗ, ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇ ಸಹಜವಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ.
ಆಯ್ಕೆ ಪಾಂಚಾಲೆ ನಾನೊಂದು ಹೇಳುವನು ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ನಡಿ ನಡಿ ಹೆಣ್ಣೆ ತಡವ್ಯಾತಕ್ಕೆ ಸುಮ್ಮನೆ ನಡಿ ಹೆಣ್ಣೆ ತಡವ್ಯಾತಕ್ಕೆ ಸುಮ್ಮನೆ ನಡಿ ಗಿಡಿ ನೋಡಿ ನುಡಿದಾರೆ ಗಿಡಿ ನೋಡಿ ನುಡಿದಾರೆ ಮುಡಿ ಹಿಡಿದೆಳೆದೊಯ್ಯುವೆ ನಡಿ ನಡಿ ಹೆಣ್ಣೆ ತಡವ್ಯಾತಕ್ಕೆ ಸುಮ್ಮನೆ ನಿನ್ನ ಕಡು ಬೆಡಗಿನ ನುಡಿ ನಾನು ಕೇಳಲಾರೆ ಏ ಪಾಂಚಾಲಿ ಎಣ್ಣೆ ನಿನ್ನ ತಪ್ಪು ಒಪ್ಪುಗಳು ಅಲ್ಲಿರುವ ಬುದ್ಧಿವಂತರು ಒಪ್ಪಾಗಿ ಉತ್ತರ ಕೊಡುವರು ನಡಿಯೇ ಏ ಪಾಂಚಾಲಿ ಎಣ್ಣೆ ನಡಿ 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 ಎಣ್ಣೆ ತಡವಾತಕ್ಕೆ ಸುಮ್ಮನೆ ಬಿಡಿ ನುಡಿ ನುಡಿದರೆ ಮುಡಿ ಹಿಡಿದೆಳೆ ಬರೆಯುವ ಸಡಗರದಿಂದಲಿ ನಡೆಯ ಎನ್ನಣ್ಣನ ಸದನಕ್ಕೆ ಹೇ ಪಾಂಚಾಲಿ ಕಡು ಬೆಳಗಿನ ನುಡಿ ನಾ ಕೇಳಲಾರೆ ತಡ ಮಾಡದೆ ನಡೆಯೇ ನಿಮ್ಮ ತಪ್ಪು ಒಪ್ಪುಗಳು ಅಲ್ಲಿರುವ ಬುದ್ಧಿವಂತರು ಒಪ್ಪಾಗಿ ಉತ್ತರ ಕೊಡುವರು ನಡೆಯೇ ಪಾಂಚಾಲಿ ಪಾಂಚಾಲಿ ನಡಿ 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 ಹೆಣ್ಣೆ ತಡವಾತಕ್ಕೆ ಸುಮ್ಮನೆ ನಡಿ ನಡಿ ಏಲೇ ಚಂದಿರ ವದನೆ ಕುಂದಲನೇನೆ ಇಲ್ಲೋ ಮೂರ್ಖನೇ. ಪಟವಿ ಪಟೆಯನಾದ ನಮ್ಮಣ್ಣನಿಗೆ ನಡೆ ನಡೆ ಬರದ ತಾತ್ಸರ ಮಾಡಿದಿರೋ ಇಲ್ಲಿ ಭ್ರಷ್ಟಕಾಮಿನೇ ಇಲ್ಲೋ ಭ್ರಷ್ಟನೇ. ಆಚಿಕೆ ಇಲ್ಲದೆ ಏನು ನುಡಿದರ ಫಲವೇನು ಮುಂದಕ್ಕೆ ಅಡಿಯಿಡು ಜಟ ಜಟದ ನಟ ನಡಿಗೆ ಅಟಗಡಿಗೆ ನಿನ್ನ ಕಟು ಬರಿತ ಜಡ ಮುಡಿಯಂ ಪಿಡಿದು ಎಳೆದ ಇವನು ತಡ ಮಾಡಿದ ನಡೆಯ ಜಡದ ಗಾಂಧಿ ಈ ಮಾತು ಮತ್ತೇನಂತೆ ಎಲ್ಲರೂ ಹಿಡಿರ್ಬೇಕಪ್ಪ ಪಾತ್ರಧಾರಗಳು ದನ ಕಟ್ಟಿಕೊಂಡ ಛೇ ಛೇ ಬಂಡ ಪಿಡಿದ್ಯಾಕೋ 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 ವೀರಣ್ಣ ಎಳಲ ಪದಮ ಪಿಡಿದ್ಯಾಕೋ 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 ವೀರಣ್ಣ ಎಳಲ. ಇಲ್ಲೋ ಬಂಡನೆ ಚೆನ್ನಾಗಿ ಕೇಳು. ಭೀಮ ಅರ್ಜುನ ಧರ್ಮರಾಯ ದುರ್ಯೋಧನ ಕರ್ಣ ಬರ್ಬೇಕು. ಭೀಮ ಅರ್ಜುನ ಧರ್ಮರಾಯ ಕಂಡರು ಬಲು ಭಟರೋ ನಿನ್ನ ಕಂಡರೆ ಸುಮ್ಮನಿರರೋ. ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ಅದೇ ಪಾಂಚಾಲೆ ನಿನ್ನ ಗಂಡರು ನಮ್ಮ ಅಣ್ಣನ ಕಾಲ ಕೆಳಗಡೆ ಬಿದ್ರು ನೋಡು. ಇಲ್ಲೋ ಅದಮನೆ ಇದೇ ಅದಮಲೆ ನಿನ್ನ ಗುಂಡಿಗೆ ಕಂಡವನ್ನೇ ತೆಗೆದು ಬಿಡುವರು ನೋಡು. ಎಂದಿಗೆ ಸಾಧ್ಯವಲೇ ಬಂದಳೆ ಇಲ್ಲೋ ಮೂರ್ಖನೇ ಮೂರ್ಖಳೆ ಹೇಳುವಿನಿ ಕೇಳು. ಚೆನ್ನಾಗಿ ಮಗಳ ಕಂಡರು ಬಲು ಭಟರೋ ನಿನ್ನ ಕಂಡರೆ ಸುಮ್ಮನಿರರೋ. ಖಂಡಿಸಿ ಬಿಡುವರೋ ಹಿಂದಿನ ಶಿರ ಖಂಡಿಸಿ ಬಿಡು. ಬಿಡಿದ್ಯಾಗೋ 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 ಬೀಡೆನ್ನ ಬೆಳ
ಸರ್ಪದಂತೊಪ್ಪುವ ಎನ್ನ ಜಡಮುಡಿಯನ್ನು ಮಬ್ಬುತನದಿಂದ ಎಳೆದರೆ ಹಾ ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ಅದು ಎಂದಕ್ಕೆ ಸಾಧ್ಯವಲ್ಲೇ ಪಾಂಚಾಲೆ? ಎಣ್ಣೆಯನ್ನು ಬಂಡ ಆರಿಸಿ ಬಿಡುವರು ನೋಡು ನಿನ್ನ ರುಂಡ. ಮತ್ತೆ ಏನಳೆ? ಚತುರತನದಿಂದ ಪುಷ್ಪವತಿಯಳಾಗಿದ್ದರೆ ನಮ್ಮಣ್ಣನಲ್ಲಿ ಫಲವತಿಯಾಗಿ ಇರುವಂತೆ ತೀವ್ರದಿಂದ ತೆರಳೆ ಪಾಂಚಾಲಿ ಒಯ್ ಮಾಡಿ. ಮೂರು ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಇನ್ನಂತ ಗಂಡ ಬಂಡ ಪಾಂಡವರು ಈ ಜಗತ್ತಿನಲ್ಲೇ ಇಲ್ಲ ನೋಡು. ನಿನ್ನನ್ನು ಜೀವದಿಂದ ಬಿಡಲಾರನು. ಅದು ಎಂದಿಗೆ ಸಾಧ್ಯವಲ್ಲೇ ಪಾಂಚಾಲೆ? ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗೋ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಏನೇ ಕಂಚದಳ ನೇತ್ರಿ ಮಂಜುಳ ಗಾಯತ್ರಿ, ಬಿತ್ತುವುದಕ್ಕೆ ಗೊತ್ತಾದ ಕಾರ್ತಿಯೋಳು ಉತ್ತಮವಾದ ಹೊಲಕ್ಕೆ ಬೀಜ ಬಿತ್ತಿದರೆ ಆ ಪೈರು ಒತ್ತರಿಸಿ ಬೆಳೆದಂತೆ. ಪಾಂಚಾಲೆ ಪಾಪತ್ಮನಿ, ಎತ್ತಲು ಅರಿಯದ ಸವನ ಬಿತ್ತುವನು ಎತ್ತರದ ಋತುಮತಿಯಳಾದರೆ ನಿಮ್ಮ ಚಿತ್ತ ಜನಾದ ಕುರುಕುಲೋತ್ತಮ ಹತ್ತಿರಕ್ಕೆ ಸೇರಿ ಉತ್ತಮ ಗಂಡು ಮಗನ ಎತ್ತಿಕೊಂಡು ಮುದ್ದಾಡು ಇರುವಂತೆ ಬಾರಿ ನಾರಿ ಓಯ್ಯಾರಿ. ಇದೇ ಮೂರ್ಖಳೆ ಚೆನ್ನಾಗಿ ಮಗಳ. ಮೂರ್ಖಳೆ, ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಚೆನ್ನಾಗಿ ಮಗಳ. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಮೆಚ್ಚದೆತ್ತರೇನ ಚಂದ್ರ ನಿನ್ನ ಬಿಡೋದಲ್ಲ. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗೋ ಅದಮನೆ. ಆಯ್ಕೆ ಕಮಲದಳಾಕ್ಷೆ ಈ ಕ್ಷಣದಿ ಭಕ್ತ ರಕ್ಷಕನಾದ ಲಕ್ಷ್ಮೀಕಾಂತನು ಪ್ರತ್ಯಕ್ಷವಾಗಿ ಬಂದರೆ ಅವರನ್ನು ಬಿಡೋದಿಲ್ಲ. ಅವನ ಉಪದೇಶ ಲಕ್ಷ್ಯವಿಲ್ಲದ ಅಂತರಕ್ಕೆ ಆರಿಸಿವೆ. ಇದೇ ಪಾಂಚಾಲೆ ನಿನ್ನನ್ನು ರಕ್ಷಿಸುವದಾರು ನಿನ್ನ ಜಡ ಮುಟಿಯಂ ಪಿಡದು ನೋಡಿ ರಾಜಮಕ್ಕೆ ಕೆಟ್ಟ ಪಾಂಡವರ ಕಥೆ. ಬರುವೇನು ತರ ಧರಣಿ ಎಳಿಯ ಬೇಡಣ್ಣ ಮೈದುನ
ಬರುವೇನು ದರ ದರನೇ ಎಳಿಯ ಬೇಡಣ್ಣ ಮೈದುನ ಏನೇ ಬಂಡ ಭೀಮ ನಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿ ಮಾನ ನಷ್ಟ ಮಾಡುವುದಕ್ಕೆ ಸ್ವಲ್ಪ ಶಾಂತನಾಗು ತಮ್ಮ. ನಮ್ಮ ಅಣ್ಣನ ಕೊಟ್ಟಿರುವಲೇ ಬಂದ. ಮಡದಿಯ ಬಿಡು 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 ಬಿಡದಿದ್ದರೆ ಎತ್ತರ ಮಾಡದೇನೆ ಇದೇ ದಂಡದಿಂದ ನಿನ್ನ ಮುಂಡಿಯಂ ಖಂಡಿಸಿ ಅದು ಎಂದಿಗೆ ಸಾಧ್ಯವಿಲ್ಲದೆ ಬಂದ. ಪಿಶಾಚಿ ದಂಡಕ್ಕೆ ದಂಡಿಯಾಗಿ ತಿಂಡಿಯನ್ನಿಟ್ಟು ಬಿಡುವ ಭ್ರಷ್ಟ. ಬಡಿರ್ಯೇ ಎಲ ಈ ಬಂಡ ಭೀಮ ಈ ಬಂಡ ವಿಶ್ವಾಸನ ಮಂಡೆ ಎತ್ತಿಕೊಂಡು ಎಂಡು ರಾಯರ ಮಂಡಲದಲ್ಲಿ ಕಂಡಂತೆ ಬಗಳುವುದಕ್ಕೆ ನಿನಗೆ ನಾಚಿಕೆ ಇಲ್ಲವೇ? ಸಹಜವಾಗಿ ಮಾತನಾಡುವನೆಲ್ಲ ಮೂರ್ಖ. ನೀನು ಮಾಡುವನೇನು ಏ ಬಂಡ, ಎಲ್ಲ ಇಲ್ಲ ಅಣ್ಣ. ಈ ಭೂಮಂಡಲದಲ್ಲಿ ಎಂಡು ರಾಯರಿಗೆ ಕಂಡ ನಾನಲ್ಲವೇ ಬಂಡ. ನಿಮ್ಮ ಹೆಂಡತಿಯನ್ನು ಈ ಸಭಾಮಂಡಲದಲ್ಲಿ ಬಂಡ. ಸ್ವಲ್ಪ ತಾಳು. ಯಾರು ಭಂಡಮ್ಮರು ಗೊತ್ತಾಗೋದು. ಈ ಅಣ್ಣನಿಗೆ ಆಸಿಗೆ ಆಸಿ ಕಾಲ ಕಳೆಯುವ ಕೆಟ್ಟ ವಿಶ್ವಾಸನ. ಏ ಬಂಡ, ಎಲ್ಲ ಈ ಹುಟ್ಟುತ್ತ ಕುರುಡನ ಮಗನಾದ ಎಲ್ಲ ಈ ಇನ್ನೊಬ್ಬರ ಮನೆಯಲ್ಲಿ ಬಿಟ್ಟು ಕೂಳು ತಿಂದು ಬಿದ್ದಿರೋ ನೀವು ಮೂವರು ಪರಮ ನೀಚರು, ಘಾತಕರು, ಜಗತ್ಪಂಡರು. ಎಲ್ಲ ಈ ಭ್ರಷ್ಟರೇ. ನೀವು ನಮ್ಮ ಸಾಹಸ ಬಲ ಗರ್ವದಿಂದ ದುರ್ವರ ಶೌರ್ಯ ಧೈರ್ಯ ಗಾಂಭೀರ್ಯ ಚಾತುರ್ಯಗಳೆಲ್ಲ ಕಂಡು ಕಲ್ಲನೆಗೊಂಡು ಎಲ್ಲ ಈ ಭ್ರಷ್ಟರೇ ನಿಲ್ಲಲಾರದೆ ಕುಲ್ಲತನದಿಂದ ನೀವೆಲ್ಲರೂ ಕಲಿತು ನಮ್ಮನ್ನು ಸುಟ್ಟು ಹಾಕಬೇಕೆಂಬ ಬುದ್ಧಿಯನ್ನು ಹುಡುಕಿ ವರ್ಣವತಿ ಪಟ್ಟಣದ ಅರಗಿನ ಮನೆಯೊಂದು ರಚಿಸಿ ಗುಟ್ಟಿನಿಂದ ಅಲ್ಲಿಟ್ಟು ಸಂತೋಷಪಟ್ಟು ಅದರ ಗುಟ್ಟನ್ನು ನಾವು ಕಂಡು ಪಟ್ಟನೆ ಅಲ್ಲಿಂದ ಹೊರ ಬಂದು ಎಲ್ಲ ಈ ಭ್ರಷ್ಟರೇ ಕಟ್ಟಿಸಿದವನ ಮಕ್ಕಳು ಸಹ ಸುಟ್ಟು ಕನ್ನವನ್ನಿಟ್ಟು ಕೆಟ್ಟಡಗಳು ಮುಚ್ಚಿದ ನಿದ್ರೆಗೆ ನಮ್ಮವರು ನಿಶ್ಚಿಂತೆಯಿಂದ ಒಳಗಿರಲು ನಾನೊಬ್ಬನೇ ನಿಬ್ಬರದಿಂದ ಎದ್ದಿರಲು. ಏಲೈ ಬಂಡರೆ, ಸಮೀಪದ ಬೆಟ್ಟದೊಳ ಜಂಬಾವಿತ ಸ್ತಂಭ ವಿಜೃಂಭ ಸೌರಂಭ ಇಡಂಬ ಇಡಂಬಿಯ ಕಾಳಗದೊಳ ಘಾತಕತನದಿಂದ ತಾಳದ ತೋಳ ಹಿಡಿದು ಗರ್ರ ತಿರುವಿ ಚಡಾಯಿಸಿ ಬಿಡಿಸಿ ಬಾಳುಗೊಡಗ ಗೋಳಾಡಿಸಿ ಸೀಳಿ ಓಳುಗೈದು ಜಾಳಿಸಿ ಬೀಸುವ ಗಾಳಿಯಂತೆ ಓಳಿಸಿ ಧೂಳು ಮಾಡಿ ಒಡಲಂಬಿಡಿಸಿ ಕಡು ಮೋಹದಿಂದ ಮಡದ ಇಳಂಬಿಯನ್ನು ಪಡೆದುಕೊಂಡು ಪಾವನ ಕುಟಿಲ ಕಠೋರನಾದ ಗಂಡರಿಗೆ ಗಂಡನೆಂದು ಈ ಭೂಮಂಡಲದಲ್ಲಿ ನಾನು ಮೆರೆದಿರುವುದು ನೀನು ಕಂಡಿಲ್ಲ ಈ ಬಂಡ. ಆರಿಸಿ ಬಿಡುವನು ಇದೇ ಗದಾರ್ ದಂಡದಿಂದ ನಿಮ್ಮೂರ ಗಗನಾಂತರಕ್ಕೆ ಗನ್ನ ಘಾತಕನಾದ ಕುನಿಕರ ಕೌರವರ ಪುಂಡರೀಕವನ್ನು ಅಡಗಿಸಿ ಬಿಡುವ. ರಾಜ್ಯ ಮಂಡಲದಲ್ಲಿ ಕಂಡಾಗೆ ಎಲೆ ಬಂಡ
ಕೆಲವರೆಲ್ಲ ಬಂಡ ಕುಲ್ಲ ನಿಲ್ಲ ನಿಲ್ಲ ಎಲ್ಲಿಯ ಚಿಂತೆ ವಾಹನಾದ ಬಂಡ ಭೀಮ ಎಲ್ಲ ಈ ಕುಲ್ಲನಾದ ಹುಲ್ಲು ಮನುಜರೇ ಎಲ್ಲಿಯ ಬಂಡ ಭೀಮ ಮೂರು ಲೋಕದಲ್ಲಿ ಬಲ್ಲಿದರಾದ ಮಲ್ಲರಿಗೆ ಹೃದಯ ಬಲ್ಲಿದ ಈ ಮಲ್ಲರಿಗೆ ಹಲ್ಲು ಮುರಿಯುವನೆಂಬ ಸೊಲ್ಲ ಎಡಗಲಿಂದ ಬಂದಿದ್ದಾರೆ. ಕುಲ್ಲ ನಿಲ್ಲು ನಿಲ್ಲು ಸಡಗರದಿಂದ ನಿನ್ನ ಮಡದಿಯರು ಗಡಗಡನೆ ನಡುಗುವಂತೆ ನಿನ್ನ ಕರ ಪಿಡಿದು ಜಡಿದು ಬಡಿದು ಪಡವಿಯ ಕಡಿದು ಹಾಕುವೆ ಭ್ರಷ್ಟ ತೊಡೆ ನಡುವ ಮುಡಿಯಂ ಪಿಡಿದು ತಲೆ ಒಡೆ ಬಡಿದು ಬಡ ನಡುವಿನ ಕಡು ಚಲಿವಿ ಜಡಿಜ ಮುಖಿಗಳಿಗೆ ಉಣಬಡಿಸುವೆ ಸುಖ ಸಂತೋಷವಂ ಪಡಿಸುವೆ ಜಗಜ್ಜಟ್ಟಿಯಾದ ಎನ್ನ ದಿಟ್ಟತನವು ಕಂಡು ಹುಟ್ಟು ಸಿಟ್ಟಿನಿಂದ ಕಟುಗ್ರ ವಿಷವನ್ನಿಟ್ಟು ಹೊರಗಿನ ಮನೆಯೊಳಗೆ ದಗ್ಧವಾಗಲೆಂದು ಕಟ್ಟಾಗ್ರವಿಟ್ಟು ಎಷ್ಟು ವಿಧದಿಂದ ಕಷ್ಟಗಳನ್ನು ಸೃಷ್ಟಿ ಮಾಡಿ ಸಹಜವಾಗಿ ಬಿಟ್ಟಿರುವನು ಮುಪ್ಪಾದ ನಿನ್ನ ರಟ್ಟೆಗಳ ಗಟ್ಟಿಯಾಗಿ ಬಿಡಿದ ಒಳಕಟ್ಟಿಗೆ ಅಂತ ಚಾಟ ಚಾಟ ಚಾಟನ ಲೇ ಬಂಡ ಅಟ್ಟಹಾಸದಿಂದೊಪ್ಪುವ ಈ ಗದಾರ್ಧಂಡದಿಂದ ನಿಮ್ಮೆಲ್ಲರನ್ನು ಕೊಟ್ಟಿ ನೆಲ ಕೊಟ್ಟಿ ಬಿಡುವ ಕುಲ್ಲ ಗುದ್ದು ಮರಿವನಿಲ್ಲ ಅಲ್ಲ ದುರುಳನಾದ ಭೀಮ ರಾತ್ರಿ ಚತ್ತಾಂಗಳದಲ್ಲಿ ಮಾಡಿದ ಮುಷ್ಟಾನ್ನ ಇಂಡಿ ಪಚ್ಚಡಿ ದುಂಡುಗಡಬು ಸುದ್ದಿಯಂ ಕೇಳಿ ಬಲು ಸಂತೋಷ ಬದ್ಧನಾಗಿ ಎದ್ದು ಹೋಗಿ ಸುತ್ತು ಸುಳುವಿಲ್ಲದೆ ಮೆದ್ದು ಮೆದ್ದು ಬಿದ್ದಿರುವ ಮನುಜರಷ್ಟು ಬಲು ಸುದ್ದಿಗೆಳೆತೆಗೆ ಆಚೆಗೆ ಎದ್ದು ಹೋಗಲಿ ಮೂರ್ಖ ಬುದ್ಧಿಹೀನನಾದ ಕರುಣ ಏನೇ ಆದವ ಇನ್ನೊಬ್ಬರ ಮನೆಯಲ್ಲಿ ಬಿಟ್ಟಿ ಕೂಳು ತಿಂದು ಬಿದ್ದು ಮೀನು ಹಿಡಿಯುವ ಪೆಟ್ಟೆ ಎಂಬಿಟ್ಟಿರುವಂತವನು ನನಗೆ ಬುದ್ಧಿ ಹೇಳಲಿ ಬಂದಿರುವ ಮೂರ್ಖನೆ ಮಾಡುವುದೇನು ಎಲ್ಲ ಈ ಬಂಡ ಅಬ್ಬರದಿ ಮೋಸಗೈದು ಗದ್ದಲಿಸಿ ರದ್ದು ಮಾಡಿ ಎದ್ದು ಬಂದು ಒಂದೇ ಒಂದು ಪೆಟ್ಟನ್ನು ತಿಂದ ಮಾತ್ರ ನೆಲಕ್ಕೆ ಬಿದ್ದು ನಿದ್ದಗೈದು ಎದ್ದು ಆಗುವ ಮಬ್ಬು ಬಳಿದರೆ ಬಲು ಸುದ್ದಿಗಳ ತಕ್ಕೆ ಆಚೆಗಳ ಏನೇ ತಿಂಡಿ ಬಾಕನಾದ ಮಂಡವಿ ಮರ ಕಂಡ ಕಂಡ ಹಾಗೆ ಬಗುಳಿದರೆ ನಿನ್ನ ಗುಂಡಿ ಅಲಮು ಸೊಳಲ್ತಿದೆ ಇದೇ ಕರ್ಕೃತ ಕಟ್ಟಗದಿಂದ ಕಾಣದು ನಿನ್ನ ದಿಗ್ದೇವತೆಗಳಿಗೆ ಬಲಿಯಂ ಕೊಡದಿದ್ದರೆ ಅದು ಎಂದಿಗೆ ಸಾಧ್ಯವಲ್ಲ ಒಮ್ಮೆ ಹೆಸರಾತಕ್ಕೆ ದುಶ್ಶೀಲ ವತ್ಸರಾದ ವಿಶ್ವಾಸರ ಕೊಂಡಾರ್ಜುನ ಕಾಕು ಮುದ್ದೆಯಿಂದ ಎಂತ ಬೇಕಿಲ್ಲದ ಮಾತುಗಳನ್ನಾಡುವುದು ಸಾಕು ಮಾಡು ಸಾಕು ನಮ್ಮ ಪಟ್ಟದ ರಾಣಿಗಳ ಮುಟ್ಟಿದರೆ ನಿನ್ನಗೆ ಕಡಿಯಿಂದ ಕತ್ತರಿಸುವುದು ಬಂದ ಬಹು ಎಚ್ಚರದಿಂದ ಮಾತನಾಡುವಷ್ಟು ದುರ್ಜನ ಚಿಕ್ಕಮಣಿಯಾದ ಅರ್ಜುನ ವಿಶ್ವಾಸರ ಲಜ್ಜೆಗೆಟ್ಟು ಮೂರ್ಜಗದೋಳ ಭಿಕ್ಷಕಾರನೆಂದು ಮನೆ ಮನೆಗೆ ತಿರುಗಿ ತಿಂದವನು ನೀನು ಅಥವಾ ಇಲ್ಲೇ ಬಂಡ ಎಂದಕ್ಕೆ ದ್ರೋಣಾಚಾರ್ಯರಿಗೆ ಹೇಳಿ ಏಕಲವ್ಯನ ಹೆಬ್ಬೆಗಳನ್ನು ಕತ್ತರಿಸಿದವನು ನೀನು ಅಥವಾ ಇಲ್ಲಪ್ಪ ಬಂಡ ಇಲ್ಲೇ ಬಂಡ ಶುದ್ಧ ಗುಣ ಪ್ರಸಿದ್ಧನಾದ ನಮ್ಮಣ್ಣನಲ್ಲಿ ನಿನ್ನ ಪ್ರೇಮದ ಹೆಂಡತಿಯನ್ನು ತಂದು ನಿಲ್ಲಿಸಿರುವೆ. ನೀ ಅಂತ ಗಂಡುಗಲಿಯಾದರೆ
ಬಂದೊಮ್ಮೆ ಹಿಡಿಸಿಕೊಂಡು ಹೋಗೋ ಮೂರ್ತ ಮಾಡಿದ್ರಿ ನನ್ನ ಸರ್ಕಾರ. ಏನೇ ಭ್ರಷ್ಟ ಪಾಪಿಷ್ಟ, ಏನೇ ಭ್ರಷ್ಟ ವಿಷಾದರ. ಏನೇ ಬಂಡ ಹಚ್ಚಿರ ಹಿಂದಕ್ಕೆ ನಿಮ್ಮ ಅಣ್ಣನ ಹೆಂಡತಿಯರಾದ ಬಾಲಮತಿಯರಲ್ಲ ನಿಮ್ಮನ್ನು ಮಂಚದ ಗಾಳಿಗೆ ಕಟ್ಟಿ ಅಭಿಷೇಕ ಸಂಭಾಗ ಮಾಡಿದಾಗ ಆಗಿಲ್ಲದ ಏನೇ ಬಂಡ ಪರಮ ಪಾಪಿಷ್ಟ ಎಲ್ಲ ವಿಧವಾದ ನುಡಿಗಳ ಬಹು ನಿಷ್ಠೆಯಿಂದ ಕೇಳು. ಚೆನ್ನಾಗಿ ಬಗಳ ಏ ಬಂಡ ಏನೇ ಅದಮ್ಮ ಎನ್ನಯ ಬಾಣದ ಕಟ್ಟಣಿಯಿಂದ ನಿನ್ನ ರಕ್ತಗಳನ್ನು ಹಿಡಿದು ನಿನ್ನ ಕೈ ಕಾಲುಗಳನ್ನು ಪಡಪಡನೆ ಮುರಿದಿಟ್ಟು ಯಮಪಟ್ಟಣಿಗೆ ಕಳಿಸಿ. ಅದು ಎಂದಿಗೆ ಸಾಧ್ಯವಿಲ್ಲದೆ ಮೂರ್ತ ಕೆಟ್ಟ ನುಡಿಗಳ ಮುಗಿದರೆ ಈ ಕೋದಂಡರಿಂದ ನಿನ್ನ ಬಂಡೆಯನ್ನು ಖಂಡಿಸಲು ಬಂಡ ಔಷಧಿ ಬಿಡುವ ನಿನ್ನ ಗಗನಾಥಕರಿಂದ. ಪೂಜ್ಯತ ಶಕ್ತಿ ವರ್ಜಿತನಾದ ಅರ್ಜುನ ಏನೇ ಹುಟ್ಟುತ್ತ ಕೂಡಲ ಮಗನಾದ ಕೆಟ್ಟ ಗೌರವ ಗರ್ಜನೆಯೇ ಭರ್ಜನೆಯೇ ನಿರ್ಮಿಸಿದ ದುರ್ಜನನಂದ ಮೂರ್ತಿಗಳು ಏನೇ ಬಂಡ ಪಾಂಡವರ ಜಗತ್ ಭಂಡರು ಚಂಡರು ಅಪ್ರಚಂಡರು ಮೂರ್ಖ ಪೂಂಡರಿಕ ಬೌಂಡಮಂ ಕಂಡು ಕುರಿಹಿಂಡ ಬೆಂಡಾಗೆ ದಿಂಡಿಗೆಟ್ಟು ಹೋದಾಗೆ ಗಂಡು ಬೇರುಂಡಮಂ ಕಂಡು ದಂಡವ ಮೆತ್ತಿಕೊಂಡು ಕೋದಂಡ ಪಂಡಿತ ಬರ ಬಂಡ ಗಂಡನಂದು ಪುರ ಮಂಡಲೇಶ್ವರನ ದಿಂಡಿಗೆ ಕೋರ ಬಂದ್ಯಾ ಮಂಡಿಯಂ ತೆಗೆಸಿಕೊಂಡು ದಾರಿಯಂ ಬಿಟ್ಟು ಹೋಗಲಿ ಅದಮ ಕಣ್ಣ ಘಾತಕನಾದ ಪುಣ್ಯ ಕೌರ ಹಿಂದಕ್ಕೆ ಗುರು ದಕ್ಷಿಣವನ್ನು ಮುಟ್ಟಿಸುವುದಕ್ಕಾಗಿ ಪಾಂಚಾಲಿ ಪಟ್ಟಣಕ್ಕೆ ಹೋಗಿ ದ್ರುಪದ ರಾಜನಲ್ಲಿ ಯುದ್ಧವ ಮಾಡದ ಹಿಂದಕ್ಕೆ ಓಡಿ ಬಂದು ಹೇಳಿ ಲೀಲಾ ಆ ಬಿಲ್ಲದ ಪೌರುಷ ಈಗಲ್ಲಿಂದ ಬಂಡಿದ ಬಂಡ ಆಯ್ತು ಬಿಡುವ ನಿನ್ನ ಗಗನಾಥಕರುಂಡ ಪೂಜತರಾಗಿರುವ ಗುರುವರನ ಲಜ್ಜವಳ್ ನಿರ್ಜೇವಿ ಅಂತ ತೆರೆದ ನಿನ್ನ ತರ್ಜನೆ ಭರ್ಜನೆ ಎನ್ನಲ್ಲಿ ತೋರು ಬಂಜಲೆ ಹೇಳಿ ಮೇಲೆ ಬಂಡ ನಿನ್ನ ಹೆಂಡತೆ ಮಾನವ ಮಾಡಿಸುವ ಗಂಡುಗಲಿ ಆದರೆ ಬಂದು ಬಿಡಿಸಿಕೋ. ಮೂರು ಲೋಕದಲ್ಲಿ ಬಲ್ಲಿದನೆಂದು ಸೊಲ್ಲಾಟಕ್ಕೆ ಕೊಲ್ಲ ಗುದ್ದಿ 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 ಮುರಿಬರು ನಿನ್ನ ಅಲ್ಲ. ಏನೇ ದುಷ್ಟರಾದ ಕಾರಣ ಏನೇ ಭ್ರಷ್ಟಾರ್ಜುನ ನನ್ನ ಪಟ್ಟದ ಗಾಳಿಗಳನ್ನು ತಟ್ಟನೆ ಹೇಳಿ ಅಂದು ಈ ಕೆಟ್ಟ ವಿಶ್ವಾಸದಲ್ಲಿ ಹೇಳಿ ಸಹಜವಾಗಿ ನಾಲಿಗೆ ಸರ್ವನೇ ಸೀಳುವನು ಎಂದಿಗೂ ಸಾಧ್ಯವಿಲ್ಲ. ಚಟ್ಟನೆ ನಿನ್ನ ರಕ್ತಗಳನ್ನು ಬಿಡಿದು ಒಣಕಟ್ಟಿಗೆ ಅಂತ ಪಟಪಟನೆ ಮುರಿದಿಟ್ಟು ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಸುತ್ತಮುತ್ತ ಕಾದಿರುವ ಪಿಚಾಚಿ ತಂಡಕ್ಕೆ ಕಂಡದ ತುಂಡುಗಳನ್ನು ಉಣಬಡಿಸುವನು ಕಂಡಿಯಲೇ ಬಂಡ ನಿನ್ನ ಗಗನಾಥಕರುಂಡ ಲಜ್ಜೆ ಇಲ್ಲಲಾದ ಅರ್ಜುನನೇ ಏನೇ ಬಲಿಯಲ್ಲಿ ಹೊಲಕೂಳು ತಿಂದು ಬಿದ್ದಿರುವ ರಣ ಹೇಳಿ ಎನ್ನ ಕೈಕಾಲುಗಳನ್ನು ಬಿಡಿದು ಪಟಪಟನೆ ಮುರಿಯೋದಕ್ಕಿದೇನು ಬೊಂಬೆ ಆಟ ಎಂದುಕೊಂಡಿಲ್ಲ. ಇನ್ನ ಕುತ್ತಿಗೆಯನ್ನು ಕತ್ತರಿಸಿ ಗಗನಾತ್ರಕ್ಕೆ ಒಗೆದ ಹೋದರೆ ಈ ಆಟಕ್ಕೆ ಪಾಮರ ಸೇರಿಸುವುದಿಲ್ಲ ಒಬ್ಬರ ಖಂಡ ಯಶೋ ತಂಡರಾದ ಅರ್ಜುನ ನಮ್ಮ ಹೆಂಡತಿಗಳನ್ನು ಈ ಪುಂಡ ಮಣಿಗರು ಒಪ್ಪಿಸಿ ಸ್ವಲ್ಪ ಶಾಂತನಾಗುತ್ತಮ್ಮ. ಕೊಂಡು ಮಾಡುವುದು ಕಂಡು ಇಂದು ರಾಯರು ನಗವರಲ್ಲೋ ಹಾಕಿದ ಬಾರು ಮಾಡುವುದೇನು ತಮ್ಮ? ನಮ್ಮಂತ ಯಶೋ ತಂಡರಿದ್ದು ಈ ಪುಂಡನ ಭಯಕ್ಕೆ ಎಂಜಿ ಹಳ್ಕೋದಾತಕ್ಕೆ ಒಂದು ನಿಯಮವನ್ನು ಪಟ್ಟುಗೊಳಿಸಿದರೆ ಸ್ವಲ್ಪ ಶಾಂತನಾಗುತ್ತಮ್ಮ. ಕೌರವನೆಂಬ ಗಂಡಕ್ಕೆ ಯಶೋ ತಂಡನಂತೆ ಸಿಂಹರಾಜನಂತೆ ಪಕ್ಕ ಹಿಡಿದು ಸೆರೆ ಬಡಿದು
ಎಳೆಗಳ ಮೇಲೆ ಗಡಿಗೆ ಬರುವನು ಅಣ್ಣ ರಾಜಾಗ್ರಿಗಣ್ಣ. ಆಹೋ ಮಹಿತಲದಿ ಮಾ ವೀರನಾದ ಪ್ರಾರ್ಥನೆ ಕೇಳು. ಆಹೋ ಧರ್ಮನಂದನ ಏನು ಸಂಸ್ಕಾರವಾಗಿ ಹೇಳು. ಈ ಕೌರವ ಕುಲವೆಲ್ಲ ತರಹರಿಸಿ ಬರುವಂತ ದುರಧೀರನೇ ಸರಿ. ಆಹೋ ಅಗ್ರಜ ನಿನ್ನ ಅಪ್ಪಣೆ ಆಯ್ತಂದರೆ ಸಹಜವಾಗಿ ತರಹರಿಸಿ ಬಿಡೋನು. ಆದರೆ ಇದಕ್ಕೆ ಒಂದು ನೀತಿ ಹೇಳೋನು, ಪ್ರೀತಿಯಿಂದ ಕೇಳು. ಆಹೋ ಯಮನಂದನ ಏನು ಸಂಸ್ಕಾರವಾಗಿ ಹೇಳು. ಅದು ಏನೆಂದರೆ ಶಾಂತಿ ಕವಚೇತನಾಂ ಕಿಮರವಿ ಗೋದತ್ತಿ ಚರ್ಚಾಹಿನಾಂ. ಆಹೋ ತಮ್ಮ ಇದರ ತಾತ್ಪರ್ಯವೇನೆಂದರೆ ಆಹೋ ಅಣ್ಣ ತಮ್ಮರ ಧರ್ಮನಂದನ ಇದರ ತಾತ್ಪರ್ಯವೇನಿರುವುದು? ಸ್ವಂತ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು, ತನ್ನದೆಂಬುದೇ ಕೆಟ್ಟ ಕೃತ್ಯವು. ಆದ ಕಾರಣ ಮೇದಿನಿಯೋ ಸುಟ್ಟಿ ಎಂಬುದು ಕಡೆಗಿಟ್ಟು ಶಾಂತಿ ಎಂಬ ಕವಚವು ತೊಟ್ಟಿರುವುದೇ ಒಳ್ಳೆಯದು. ಅಪ್ಪ ಅರ್ಜುನ, ಅಣ್ಣ ಧರ್ಮನಂದನ ಎಷ್ಟು ಕಷ್ಟ ಬಂದರೂ ಸಂತೋಷಂ ನಂದನಂ ಹೊನಂ ಅಂದ ಹಾಗೆ ಶಾಂತಿಯ ಕಲ್ಪವೃಕ್ಷವೊಂದು ಚೆನ್ನಾಗಿ ತಿಳಿಯಬೇಕು. ಈ ಕೂಳರಾದ ಕೌರವರಂ ಘಾಸಿ ಮಾಡಿದರೆ ವಾಸುದೇವನು ಮೆಚ್ಚಲಾರೆನು, ಎಷ್ಟು ಮಾತ್ರಕ್ಕೆ ಅಪ್ಪಣೆಂ ಕೊಡಲಾರೆನು ಕಲಿಪಾರ್ತನೆ. ಓ ಧರ್ಮರಾಯನೇ, ಈಗಿನ ಯಾಳದಲ್ಲಿ ಜಾಸ್ತಿ ಪಡೆದು ನೀತಿ ತಪ್ಪಿ ದೂತ ಭಗದಿಂದ ಎಂಬ ಸತ್ಯ ಸೋದರ ಸೋತು ನಮ್ಮ ವಶ ಮಾಡಿದಿ. ಓ ಯಮನಂದನ ಕೌರವೇಂದ್ರ, ನಿಮ್ಮ ಸತ್ಯಮಣಿಗಳಾದ ದ್ರೌಪದಿ ನಮ್ಮ ಚಾಕರಿಯಲ್ಲಿ ಇರಬಾ ಎಂದು ಕರೆದರೆ ದುರ್ಯೋಧನ, ಚಿನ್ನರಾಗಿ ನಾವು ಹೇಳಿದ ಮಾತು ಕೇಳಿಕೊಂಡು ನಮ್ಮ ನಿನ್ನ ಸಿರಿ ಸಾಮ್ರಾಜ್ಯವರಿಗೆ ಬಿಟ್ಟು ಬಿಡ ಖಂಡಿತ. ಆಹೋ ಸುರಗಿರಿವರ ಧೀರನಾದ ಕುರುವರನೇ, ಆಹೋ ಯಮನಂದನ ನಿನ್ನ ಘಾತಕತನವನ್ನು ಬಿಟ್ಟು ಎನ್ನ ನುಡಿಗಳನ್ನು ಲಾಲಿಸು. ತಾನು ಕಷ್ಟಪಟ್ಟ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸೋದು ಮಧ್ಯಮವು, ತಂದೆ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸೋದು ಮಧ್ಯಮವು, ಅಣ್ಣ ತಮ್ಮಂದರ ಕೊಟ್ಟ ದ್ರವ್ಯದಿಂದ ಜೀವಿಸೋದು ಅಧಮವು. ದುರ್ಯೋಧನ, ಆಹೋ ಯಮನಂದನ ಸ್ತ್ರೀಯ ಕೊಟ್ಟ ದ್ರವ್ಯದಿಂದ ಜೀವಿಸೋದು ಅಧಮವು. ದುರ್ಯೋಧನ, ಓಹೋ ಧರ್ಮರಾಯರೇ, ನಾವು ನಿಮಗೆ ಅಣ್ಣ ತಮ್ಮಂದಿರ ಆದ ಕಾರಣ ನಾವು ನಿಮಗೆ ಲುಚ್ಚಿನಗಿಂದ ಸೋತ ಕಾರಣ ಅದು ನಿಮ್ಮದಾಯ್ತೇ ಹೊರತು ನಮ್ಮದಲ್ಲ. ಈಗ ನೀವು ಕೊಟ್ಟರೆ ನಾವು ತೆಗೆದುಕೊಂಡರೆ ಅದು ಅತಂತ್ರವಾಗುವುದಿಲ್ಲವೇ? ದುರ್ಯೋಧನ, ಆಹೋ ಯಮನಂದನ ಈ ದರತಳದಲ್ಲಿ ಶರೀರವೇನು ಸ್ಥಿರವಲ್ಲ, ಸಂಪತ್ತವೇನು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ್ಯು ದೇವತೆ ಬೆನ್ನತ್ತಿ ಸಮೀಪದಲ್ಲಿರುವಂತೆ ತಿಳಿ. ಷಡ್ವರ್ಗಂಗಂದ ಸ್ವರ್ಗ ಮಾರ್ಗ ಸೇರ್ಪಡೆದ ದುರ್ಗತಿಗೆ ಕೆಡುವುದು. ದುರ್ಯೋಧನ, ಆಹೋ ಧರ್ಮರಾಯರೇ, ಇಂಥ ದುರ್ಗುಣಗಳನ್ನು ಹಳೆದು ರಾಗದೇಶಗಳನ್ನು ತಿಳಿದು ಧರ್ಮಾತ್ಮಕನಾಗಿದ್ದರೆ ಧಾರ್ಮಿಕರ ಮೆಚ್ಚೋರು ನಿರ್ಮಲ ಕೀರ್ತಿ ಬರುವುದು. ನೋಡು ನೋಡು ಪಡವೀಸನೆ. ನಿರ್ಮಲ ಚಿತ್ತನಾದ ಧರ್ಮರಾಯರೇ, ಕರುಣ, ನಿಮ್ಮ ತಮ್ಮಂದಿರಾದ ಭೀಮ ಅರ್ಜುನರು ಸಮ್ಮತತೆ ಸುಮ್ಮನಿರದೆ ಹಸುವಿನಿಂದ ಕುಚೇಷ್ಟ ಮಾಡುವವರು ನಿಮ್ಮ ಸಕಲ ಸಾಮ್ರಾಜ್ಯವು ಸತಿ ಸಹೋದರರು ಎಂಬ ವಶವಾದ ಮೇಲೆ ಸುಮ್ಮನೆ ಸುನಕನಂತೆ ಬಾಯಿ ಮುಚ್ಚಿಕೊಂಡು ಇರದೆ ಇಚ್ಛೆ ತೆಪ್ಪಿ ಹುಚ್ಚುತರಿಗೇರಿ ಈ ಪಡಿವೋಳು ಬಲು ಬಲಾಢ್ಯರೆಂದು ಹೇಳಿಕೊಳ್ಳಲಿಕ್ಕೆ ನಿನಗೆ ಸ್ವಲ್ಪ ನಾಚಿಕಿಲ್ಲವೇ? ಆದ ಕಾರಣವಾಗಿ ನಿಮ್ಮ ತಮ್ಮಂದಿರಿಗೆ ಚೆನ್ನಾಗಿ ಬುದ್ಧಿ ಮೇಳು ಬುದ್ಧಿಲ್ಲದ ಆಹೋ ದೂರಿಡಿದ ಪೂರ್ಣ ಆದ ಕರ. ಆಹೋ ಧರ್ಮಜ, ದೂರ ದುರಚ್ಚಾರ ದುರ್ವಿಚಾರ ನೀತಿ ದುರಿಡನಾದ ಕೌರವನಲ್ಲಿ ಸೇರಿ ನಿನ್ನ ಶ್ರೇಷ್ಠ ಗುಣಗಳನ್ನು ನಷ್ಟಗಳಿಸಿ ಕೆಟ್ಟ ಗುಣಗಳನ್ನು ಪಟ್ಟು ಹಿಡಿದಕ್ಕೆ ಕೆಟ್ಟು ಹೋಗೋದಕ್ಕೆ ಇಷ್ಟವಾಯ್ತೆ. ಆಹೋ ಕರ್ಣ, ಆಹೋ ಧರ್ಮಜ, ಇದಕ್ಕೆ ಒಂದು ನೀತಿ ಹೇಳೋನು ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು ಧರ್ಮಜ? ಮೂಡೋ ಮೂರ್ಖೋ ಗಾರ್ಧಪೋ ಏಕರಾಶಿ ಅನ್ನುವ ಮಾತಿನ ನೀತಿಯ ಸರಿಯಾಗಿ ನೀವು ಮೂವರು ಪರರನ್ನು ನಂದಿಸಿ ಭ್ರಾಂತ್ಯಂ ಕುಂದಿಸಿ ದುಃಖೋಂ ಬಂಧಿಸಿ ತೊಂದರೆ ತಂದಿದ್ದೇ ಸಾಕು. ಇದೇನೀಗ ಚಂದ ಕಾಣೋದೇನು ಕರ್ಣ? ಮಾಡಬೇಡ ಒಣವರ್ಣ. ಅಗ್ರಜನಾದ ದುರ್ಯೋಧನ ಮಂಡಲ ಕಡ್ಡಪೇಟೆಗೆ ನನ್ನ
ಜಾಗ್ರದಿಂದ ಅವಳ ಚಡ್ಡ ಬಿಡಿಯ ಬಿಡಿದು ನಮ್ಮ ಸಭೆ ಒಳಗೆ ತಡ್ಡ ಮಾಡದ ತಂದು ನಿನ್ನ ಸೌರಿಜ ಈ ಮಾತು ನಿನಗೆ ಸಹಜ. ನಿನ್ನ ಇಷ್ಟದಂತಾಗಲ್ಲ ಅಗ್ರಜ. ಆಯ್ಕೆ ಊಟ ರಾಜಮಕ್ಕೆ ಆಯ್ಕೆ ಓ ಪಾಪಾತ್ಮನೆ, ನಿನ್ನ ಒಡ್ಡಿಯರಾದ ನಿನ್ನನ್ನು ಪಡ ಭೀಷಣಿಗೆ ಮಾರಿ ಬಿಟ್ಟರ ಇದೇ ಬಡ ನಡುವಿನ ಬಾಲೆ ನಿನ್ನ ಮೇಲೆ ನಮ್ಮ ಅಣ್ಣನೇ ಕರಿಮಣಿ ಮಾಲೀಕನಂತೇಳಿ ಆತ ನಮ್ಮ ಜೊತೆಗೂಡು ಪಡಿಸೋ ಕೆಂಪು ಪಡೆದಿದ್ದರೆ ಇಂಥ ಕಾರ್ಯಕ್ಕೆ ಮನಸ್ಸು ಕೊಡ ಕಾಮಾಕ್ಷಿ ಅಂತರಂಗದ ಆರೋಪಕ್ಷೆ. ಎಲ್ಲೋ ದುರ್ಮಾರ್ಗನೆ, ಇಲ್ಲೇ ದುರ್ಮರ್ಖಳೆ, ನಾನು ಋತುಮತಿ ಆಗಿರುವೆನೆಂದು ಎಷ್ಟು ಸಾರಿ ಹೇಳಬೇಕು? ಇಲ್ಲೇ ಸುಂದರಿ ಋತುಮತಿಯಳಾದರೆ ನಮ್ಮ ಅಣ್ಣನಿಗೆ ಸಂತೋಷವಾಯ್ತು. ಋತುಮತಿ ಆಗಿರುವ ಎನ್ನಂಥ ಪತಿರತೆಯನ್ನು ಕಾಡಬೇಡುವ ಭ್ರಷ್ಟ, ಥು, ಪರಮ ಪಾಪಿಷ್ಟ. ಆಯ್ಕೆ ಕಮಲದ ಲಕ್ಷೆ, ಎಲ್ಲೋ ಮೂರ್ಖನೆ, ಊರ್ಯ ಗುಣ ಧೈರ್ಯ ಗಾಂಭೀರ್ಯನಾದ ನಮ್ಮ ಅಣ್ಣನ ಮಾನವಂ ಕಳೆದೆ ಮರ್ಯಾದಂ ಕಳೆದ ಜರನೆ ಎಳೆದ ಇವನು ವ್ಯತೆಯನ ಬಿಡು ಕುರುಪನಲ್ಲಿ ಸರಸ ಸಲಾಪಿಂದ್ರ ಸಖಿ ಸಿದ್ಧಾಂಶಮಕ್ಕೆ. ಎಲ್ಲೋ ಅದಮನೆ, ಅದಮಳೆ 3 ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವಿಯಾ? ಸಹಜವಾಗಿ ತಿಳಿಯೋಣ ಸುಂದರಿ, ನಿನ್ನನ್ನು ಜೀವದಿಂದ ಬಿಡಲಾರನು. ಅದೇ ನಾನೇನು ಸಾಮಾನ್ಯದವನೇ. ಈ ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಅದಮನೆ. ಅಂತ ಬಲಟ್ಟನಾದರೆ ಎನ್ನ ಮುಂದೆ ಬರೆಯೋಣ. ಎಲೆ ಪಾಂಚಾಲಿ, ಎಲ್ಲೋ ಅದಮನೆ, ಈ ಧರ್ಮರಾಯನು ಬಡ ಬ್ರಾಹ್ಮಣಂತೆ ಇರೋನ ಈ ತಿಂಡಿ ಬಾಕನಿದ್ದರೆ ಬಂಡಿ ಬಂಡಿ ಅನ್ನವನ್ನು ತಿಂದು ದಂಡಿಯಾಗಿ ಮಲಗುವ ಆ ತಿಂಡಿ ಬಾಕನು. ಇಲ್ಲಿ ಪಂಚಾಲಿ ಈ ಅರ್ಜುನನಿದ್ದರೆ ಮಹಾಗರ್ವಿಷ್ಠನ ನಕಲ ಸಹದೇವರಿದ್ದರೆ ನಕಲ ಸಹದೇವರಿದ್ದರೆ ದನ ಕಾಯುವರು. ಇಂಥ ಮೂಢರ ಮೇಲೆ ಅಂಬಲವೆತ್ತಕ್ಕೆ ರಮಣಿ ನಮ್ಮ ಅಣ್ಣನಾದ ಕುರಪತಿಯ ತೊಡೆ ಮೇಲೆ ಕೂತರೆ ಈ ಪಟ್ಟ ಪರಿಸಿಯಾಗಿವ ರಮಣಿ ಸದ್ಗುಣ ಬರಡೆ. ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದನೆ ವಲ್ಲವಿ. ಕಾಂತ, ಕಾಂತಿ, ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಧರ್ಮ ಜಾಸೇರೆ ಬಿಡಿಸೋ ಅಭಿಮಾನವ ಉಳಿಸೋ ಧರ್ಮ ಜಾಸೇರೆ ಬಿಡಿಸೋ. ಪ್ರಾಣೇಶ್ವರ, ಕಾಂತಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತಿ. ಜಡೆ ಮೊಡೆ ಕೇಳಿದೆನ್ನ ಆಡಿಗಾಡೆ ಗೆಳೆಯುವನು ಕಡುದುರುಳನ ಸಾದೆ ಬಡಿದೆನ್ನೋಳೆ ಸೋನೋಳೆ ಸೋ ಧರ್ಮ ಜಾಸೇರೆ ಬಿಡಿಸೋ. ನಿರ್ಮಲಾತ್ಮಕನಾದ ಧರ್ಮರಾಯನೇ, ಆಹಿ ಕಾಂತಿ, ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದನೆ ವಲ್ಲವಿ. ಅಡಿಯಡಿಗೆ ಎನ್ನ ಜಡಮಡಿಯನ್ನಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಆಹಿ ಕಾಂತಿ, ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಬಿಡು 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 ನಾರಿ ಮನೆಯೇ, ಈ ಕೋಪಾಯಕ್ಕೆ ಮಾಡುವೆಯೇ. ಬಿಡು 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 ನಾರಿ ಮನೆಯೇ, ಈ ಕೋಪಾಯಕ್ಕೆ ಮಾಡುವೆ. ಹಾಗೆ ಕಾಂತಿ, ಹೇಳುವನು ಚೆನ್ನಾಗಿ ಚೆನ್ನಾಗಿ ಹೇಳು.
ದೇತಕ್ಕೆ ನಾವು ಮಾಡಿದ ಪೂರ್ವ ಕರ್ಮಕ್ಕೆ ಒಬ್ಬರನ್ನು ಕರೆಯುವ ದೇತಕ್ಕೆ ಮನದೊಳು ಈ ಪಾರಿ ನಡೆಯುವ ನೀನೇಕೆ ಆ ಮನದೊಳು ಈ ಪಾರಿ ನಡೆಯುವ ನೀನು ಈಯರ ದಾನವ ಮಾಡೇ ಹೇಳವನೆ ಸ್ತ್ರೀಯರ ದಾನವ ಮಾಡೇ ಹೇಳವನ್ ಸಂತಾಪ ನಿನಗೆ ಸಂತಾಪ ನಿನಗೆ ಬಿಡು 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 ನಾರಿ ಮಣಿಯೇ ಈ ಕೋಪಾಯಕ್ಕೆ ಮಾಡುವೆ ಆಶೆ ತರಣಿಮಣಿ ಪ್ರಾಣೇಶ್ವರ, ಈ ಧರಣಿಯೋ ದುರಿತದಿಂಬರಿತವಾದ ನರರಿಗೆ ವಿಧಿಯು ತರದಿ ಬರದಿಂದ ಬರಹವು ಕಪ್ಪಗೊರಳಿನ ಸಾಕ್ಷಿಯಾಗಿ ಹಪ್ಪಿಕೊಂಡು ಗಪ್ಪನೆ ಬರೋದು ತಪ್ಪೋದಿಲ್ಲ. ಒಪ್ಪದಿಂದ ಕೇಳು. ಚೆನ್ನಾಗಿ ಹೇಳು. ಸುಂದರ ವದನೆಯಾದ ದ್ರೌಪದಿ ಸುಂದರವಾಗಿ ಕೇಳು. ಹಿಂದಿನ ಜನ್ಮದ ಚಂದಾಗಿ ಮಾಡಿದ ಪಾಪ ಸಂದೇಹವಿಲ್ಲದೆ ಇಂದಿಗೆ ಬಂದು ಕರೆಯುವುದು. ಆಹಿ ಕಾಂತೆ ಕಾಂತ, ಕಂದಿ ಕುಂದಿ ನಾ ಹೈವರು ಬಲ ನೆಂದೆ ಒಂದು ನಂದಿಸುವುದು ಮಂದಮತಿಯಲ್ಲವೇ? ಆಹೆ ಇಂದುಮುಖಿ ಪ್ರಾಣೇಶ್ವರ, ಶೋಕವು ಸಾಕು ಮಾಡು. ಶ್ರೀಕರ ಸುಖಕರವಾಗಿ ಸಕ್ಕರಿ ಹಾಲು ಸವಿದಂತೆ ಉಕ್ಕಿದ ಸಂತೋಷವನ್ನು ಎಚ್ಚರಿಸುವನು ಸ್ವಚ್ಛ ಮನಸ್ಸಿನಿಂದ ಕೇಳು. ಚೆನ್ನಾಗಿ ಹೇಳು. ಯಾವನಿಂದ ಯಾತಕ್ಕೋಸ್ಕರ ಯಾವಾಗ ಯಾವ ಪ್ರಕಾರ ಅಷ್ಟು ಮಾತ್ರ ಆ ಸ್ಥಳದಲ್ಲಿ ಅದು ದೈವವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು. ಆಹಿ ಕಾಂತೆ ಕಾಂತ, ಆದ್ದರಿಂದ ಸ್ವಲ್ಪ ಕಾಲು ಸೈರಿಸು ಖಂಡಿಯ ಕಾಮಿನಿ ಕಲಹಂಸ ಕಾಮಿನಿ. ಪ್ರಾಣೇಶ್ವರ, ಆಹಿ ಪ್ರಾಣಕಾಂತಿ ಮತ್ತೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಕಾಳಾನು ಎನ್ನಾನು ಬಾಲು ಕಾಳ ಮಾಳ ಗೋಳಿಸುವನು ಕಳನ ಹಾವಾಳಿಯನ್ನು ಗಾಡಿರೆನ್ನೋಳಿ ಸೋನುಳಿಸೋ ಧರ್ಮ ಜಾಸೇರೆ ಬಿಡಿಸೋ. ಕಾಂತ, ಆಹಿ ಕಾಂತೆ ಅಡಿ ಅಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಬಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹ. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಆಹಿ ಕಾಂತೆ ಕಾಂತ, ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಬ್ರಹ್ಮಣ್ಯ ನೀನು ಹೇಳುವೆನು ವಚನ ಸುರಮಣಿಯ ನೀನು ಹೇಳುವೆನು ವಚನ ನಾನು. ಕಳೆದುಕವನು ಕಳೆದಿರೋ ನೀನು. ಹಾಗೆ ಕಾಂತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಳೆದುಕವನು ಪಡೆದಿರೋ ನೀನು ತರವೇ ನಿನಗಿನ್ನು ತರವೇ ನಿನಗಿನ್ನು ಲಾಲಿಸೋ ರಮಣಿಯ ನೀನು ಹೇಳುವೆನು ವಚನ ನಾನು. ಕಾಂತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.
ಮಹಾರಾಜನು ತನ್ನ ಸತಿಯನ್ನು ಕಟ್ಟಿಕೊಂಡು ತಿರುಗಲಿಲ್ಲೇನೋ. ಕಾಂತೆ ಕೇಳು. ನಳ ಮಹಾರಾಜನು ತನ್ನ ಸತಿಯನ್ನು ಕಟ್ಟಿಕೊಂಡು ತಿರುಗಲಿಲ್ಲೇನೋ. ದಾನವನೇ ಮಾಡೇನಿ ಇನ್ನ. ಆದಿ ಹರಿಯ ದಾನವನ್ ಮಾಡೇನಿ ಇನ್ನ. ಲಾಲಿಸ ರಮಣಿಯ ನೀನು ಹೇಳುವೆನೋ ವಚನವ ನಾನು. ಹೇ ನಾರಿ ರತ್ನವೇ, ಪ್ರಾಣೇಶ್ವರ, ಹಾರಿಯರು ಹೇಳುವುದೇನೆಂದರೆ ಅದು ಏನು ಕಂತ? ಸರ್ವಕಾಲೇ ವಜತ್ಸರಹ ಸರ್ವವು ಕೋಪ ಹ್ಯಾತ್ರತೆ ಅನ್ನುವ ನೀತಿಯ ಹೂರ್ಯವೋ ಕಾಲದಿನವೆಂದು ತಿಳಿ. ಯಗ್ಗಳವಾದ ದುಃಖವು ಲೆಕ್ಕವಿಲ್ಲದ ಮಿಕ್ಕಾದ ನೀತಿಯಂ ಹೇಳುವನು ಅಕ್ಕರದಿಂದ ಕೇಳು. ಹೇ ಕಾಂತಿ ಕಾಂತ, ಅವಶ್ಯೋ ಭವನ್ನಿ ಭಾವಿ ಭವಂತಿ ನೀತಿ ನಿಚ್ಚಲಂ ಅನ್ನುವ ಪ್ರಚೋರವಾದ ವಿಧಿರಚನೆ ಅಂತ ಮಾತ್ಮರಿಯಾದರೂ ತಪ್ಪೋದಿಲ್ಲ, ಒಪ್ಪದಿಂದ ಕೇಳು. ಚೆನ್ನಾಗಿ ಹೇಳು. ಸತ್ ಆಹಿ ರಮಣಿ, ರಮಣ, ಸತ್ಯದಲ್ಲಿ ಶ್ರೇಷ್ಠನಾದ ಕೀರ್ತಿ ಸಾಂದ್ರನಾದ ಹರಿಶ್ಚಂದ್ರ ಮಹಾರಾಜನು ರಾಜಾದಿರಾಜನಾದ ನಳ ಮಹಾರಾಜನು ಶ್ರೇಷ್ಠವಾದ ಅಷ್ಟಭೋಗ ನಷ್ಟದಿಂದ ಪಟ್ಟದ ರಾಣಿಯೊಡನೆ ಕೆಟ್ಟ ಹಡಿಯೋ ಬೆಟ್ಟ ದರಿದ್ರತ್ವದಿಂದ ಕಷ್ಟಪಟ್ಟಿದ್ದು ಎಷ್ಟಂತ ಹೇಳಲಿ. ಹೇ ರಮಣಿ, ರಮಣ, ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು. ಬೇಡಿದವರು ಕಾಶಿ ರಾಮೇಶ್ವರಕ್ಕೆ ಹೋದರೆ ಶನೇಶ್ವರನೆಂಬ ಬಿಡದೆಂಬ ಗಾದಿಯಂತೆ ಮದ ಮೋಹದ ಸಾಧಿಸಿದ ಸಾಧು ಜನರಿಗೆ ಆದ ಗತಿಗಳ ಬಂದರೆ ಮನ ನಂದುಕೊಳ್ಳದಿದ್ದರೆ ಹೇಗೆ? ಹೇ ಕಾಂತಿ ಕಾಂತ, ಇಂದಿನ ರಮಣನ ಪಾದ ಸ್ಮರಣೆಗಳು ಹೊಂದಿಸಿ ಮನದು ಹೊಂದಿಸಿ ಭ್ರಾಂತಿಯಂ ಕುಂದಿಸಿ ಮಾ ಶಾಂತಿಯಿಂದ ಇರೋದು ಒಳ್ಳೆಯದು ಕಾಂತೆ. ಬಿಡೋ ನಿನ್ನ ಮನಸ್ಸಿನ ಚಿಂತೆ. ಪ್ರಾಣೇಶ್ವರ, ಹೇ ಕಾಂತೆ, ಮತ್ತೆ ಹೇಳಿವಿನಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಈ ಸಮಯ ಕಾಂತಿ, ಇಂಥ ಸಮಯದಲ್ಲಿ ನೀನೇ ಬೇಸರಗೊಂಡರೆ ನನ್ನ ಗತಿ ಏನು? ಸತಿಗೆ ಪತಿಯೇ ಗತಿ ಎಂದು ಶ್ರುತಿ ಶಾಸ್ತ್ರಗಳು ಸಾರುತ್ತಿರುವವು. ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿ ಏನು ಕಾಂತ? ಗುಣವಂತ ಕಾಂತಿ, ಇದು ಅಲ್ಲದೆ ಮತ್ತೆ ಹೇಳೋನು ಚೆನ್ನಾಗಿ ಹೇಳು. ನನ್ನ ನೀನು ಜರಿದರೆ ಫಲವಿದೆ, ವಿಧಿಯು ಬಂದು ಇಂದು ನಮಗೆ ಘಟಸಿದೆ. ನನ್ನ ನೀನು ಜರಿದರೆ ಫಲವಿದೆ. ಹಾಗೆ ಕಾಂತೆ ಹೇಳುವ ಚೆನ್ನಾಗಿ ಕೇಳು. ಚಿತ್ತರದ ಮಾಯವನು ಕತ್ತರಸಿ ಈಯರಿಯ ದಾನವ ಈ ನನಸೆ. ಆ ಚಿತ್ತರದ ಮಾಯವನು ಕತ್ತರಸಿ ಈಯರಿಯ ದಾನವ ಈ ನನಸೆ. ಭಕ್ತಿಯಿಂದ ಬದಸಿ ಅಸತ್ತೆಯನ್ನು ತ್ಯಜಿಸಿ, ಭಕ್ತಿಯಿಂದ ಬದಸಿ ಆ ಸತ್ತೆಯನ್ನು ತ್ಯಜಿಸಿ, ಭಕ್ತಿಯಿಂದ ಬಿಡದ ನಡೆಯೇ ನೀನು. ಭಕ್ತಿಯಿಂದ ಬಿಡದ ನಡೆಯೇ ನೀನು. ಓ
ಸರಿದರೆ ಫಲವಿದೆ. ವಿಧಿಯು ಬಂದು ಇಂದು ನಮಗೆ ಕಟತಿದೆ. ನನ್ನ ನೀನು ಸರಿದರೆ ಫಲವಿದೆ. ಆಶೆ ಮತ್ತ ಗಜಗಾಮನಿಯಾದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ಒಂದು ವಾಕ್ಯವನ್ನು ಹೇಳುವನು ಅಕ್ಕರದಿಂದ ಕೇಳು. ಚೆನ್ನಾಗಿ ಹೇಳು. ಹತ್ತಿದ ಮೋಹ ಪಾಶವು ಎತ್ತೆತ್ತಲ ಬಿಡದಂತೆ ಸುತ್ತಮುತ್ತ ತತ್ತರಿಗೊಳಿಸುವ ಚಿತ್ತರದ ಮಾಯವನ್ನು ಕತ್ತರಿಸಿ. ಆಹೇ ಕಾಂತೆ, ಕಾಂತ ಹತ್ತಿದ ಭಕ್ತಿಯಿಂದ ಮಹಾಶಕ್ತಿ ಮೀರಿ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ದೊರೆಯುವವು. ಆಹೇ ಕಾಂತೆ, ಕಾಂತ ಆದ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡು. ಆಹೇ ನಾರಿಮಣಿ ಪ್ರಾಣೇಶ್ವರ ಚಾರತರದ ನೀತಿಯನ್ನು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಆಹೇ ಕಾಂತಿ, ಕಾಂತ ಐತ್ರಂ ಜೀವನಂ ಲೋಕೆ ಐತ್ರಂ ಧನಯೋನಂ ಪುತ್ರ ನಾರಾಯಣ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಆಹೇ ಕಾಂತಿ, ಇದರ ತಾತ್ಪರ್ಯವೇನೆಂದರೆ ಅದೇನು ಪ್ರಿಯ? ಸಕ್ಕರೆ ಹಾಲು ಹಾಕಿ ಸಾಕಿದ ಮಕ್ಕಳು, ಎಗ್ಗಳವಾದ ರಕ್ಕವು, ಮಾನ್ಯವಾದ ಧಾನ್ಯವು, ಶೃಂಗಾರವಾದ ಬಂಗಾರವು, ನಿಸ್ತೂಲ ಶಿಸ್ತಾದ ವಸ್ತ್ರಂಗಳು, ಎತ್ತೆತ್ತಲು ಬಿಡದೆ ತಾನು ಸತ್ತಾಗ ಬಂಧು ಬಾಂಧವರು ಬೆನ್ನತ್ತಿ ಬರುವುದಿಲ್ಲ. ಆಹಿ ಕಾಂತಿ, ಕಾಂತ ನಿರ್ಮಲವಾದ ಧರ್ಮವೇ ಸ್ಥಿರ ವಾರ್ತಿಯ ಕೀರ್ತಿಯಾಗಿ ಸ್ವಾರ್ಥಕವಾಗಿ ನಿಲ್ಲುವುದು. ಪರಮ ಪುರುಷನಾದ ಕರಿಬೀರ ಚರಣ ಸ್ಮರಣಿ ಎಂಬ ಹಡಗೆದೊಳಗೆ ದೃಢವಾಗಿ ಕುಳಿತು ಕಷ್ಟ ಎಂಬ ಕಡಲು ಕಡಗಾಣಿಸಬಹುದು. ಉಡ ರಾಜಮುಖಿ ಕೇಳ ನನ್ನ ಪ್ರಾಣ ಸಖಿ. ಇಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನೇ, ಹೇ ಕಾಂತೆ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಸ್ವಲ್ಪ ಶಾಂತಳಾಗು ಕಾಂತೆ. ಎಲ್ಲಿಯವರೆಗೂ ಶಾಂತಳಾಗಬೇಕು ಪ್ರಿಯ. ಅಣ್ಣನ ಆಜ್ಞೆ ಆಗುವವರೆಗೂ ಶಾಂತಳಾಗಬೇಕು.